ನಮಸ್ತೆ ಎಲ್ಲರಿಗೂ. ಈ ಒಂದು ಶಾರ್ಟ್ ನೀವು ನೋಡ್ತಾ ಇದ್ದೀರಾ, ಸೆಪ್ಟೆಂಬರ್ ತಿಂಗಳು ಯಾವುದೇ ದಿನ ಆಗಿರಬಹುದು. ಸೊ ಇದನ್ನು ನೀವು ನೋಡ್ತಾ ಇದ್ದರೆ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೋಸ್ಕರ. ಸೊ ನೋಡೋಣ ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೋಸ್ಕರ ಇದೆ ಅನ್ನೋದು. ಸೊ ಸೊ ಓಕೆ, ವಾಟ್ ಯು ನೀಡ್ ಟು ರಿಲೀಸ್. ಓಕೆ, ಸೊ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಸರಿಯಾಗಿ ವಿಮರ್ಶನೆ ಮಾಡಿ ನಿಮ್ಮ ಲೈಫಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಮ್ಮ ಲೈಫಲ್ಲಿ ತುಂಬ ಅತ್ಯಂತವಾಗಿ ಇಂಪಾರ್ಟೆಂಟ್ ಇದೆ, ಯಾವುದು ಇಂಪಾರ್ಟೆಂಟ್ ಇಲ್ಲ, ಯಾವುದನ್ನು ನೀವು ಯಾವ ವಿಚಾರಗಳನ್ನು ಹಿಡಿದಿಟ್ಕೊಬೇಕು, ಯಾವುದನ್ನು ಬಿಟ್ಟಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ಯಾವುದನ್ನು ನೀವು ರಿಲೀಸ್ ಮಾಡಬೇಕು, ಅದು ಟೆನ್ಷನ್ನು, ಆ್ಯಂಗ್ಸೈಟಿ, ಭಯ ಅಥವಾ ಏನೋ ಒಂದು ಓವರ್ ಥಿಂಕಿಂಗ್ ಇರಬಹುದು, ತುಂಬ ಯೋಚನೆ ಮಾಡೋ ಒಂದು ಇದಿರಬಹುದು ನಿಮಗೆ. ಸೊ ಅದನ್ನು ನೀವು, ಕೆಲವೊಂದು ಗೊಂದಲಗಳಿರಬೇಕು, ಅದನ್ನು ನೀವು ಹೊರಗೆ ಹಾಕಬೇಕು. ಕೆಲವೊಂದನ್ನು ನೀವು ತೆಗಿಬೇಕು ನಿಮ್ಮ ಲೈಫಲ್ಲಿ. ಕೆಲವೊಂದು ಆಚರಣೆಗಳಿರಬೇಕು ಬಹುದು, ಅಥವಾ ಕೆಲವೊಂದು ವಿಚಾರಗಳಿರ್ಬೋದು, ಅದರಿಂದ ನೀವು ಹೊರಗೆ ಬರಬೇಕು. ಅಥವಾ ಯಾವುದೋ ಒಂದು ಸಂಬಂಧದಲ್ಲಿದ್ದೀರಾ, ಅದು ವರ್ಕ್ ಆಗ್ತಾಯಿಲ್ಲ, ಅದರಿಂದ ಹೊರಗೆ ಬರಬೇಕು. ಕೆಲವೊಂದರಿಂದ ನೀವು ಹೊರಗೆ ಬರಬೇಕು, ಅಥವಾ ನೀವು ತುಂಬ ಮನೆಯಲ್ಲೇ ಇದ್ದೀರಾ, ಅದರಿಂದ ನೀವು ಹೊರಗೆ ಬರಬೇಕಾಗಿದೆ. ಶೋ ದ ವರ್ಲ್ಡ್ ರಿಯಲ್ ಯು ಅಂದರೆ, ನೀವು ನಿಮ್ಮತನನ ಎಲ್ಲೋ ಕಳ್ಕೊಂಡಿದ್ದೀರಾ. ನೀವು ಹೇಗಿದ್ರಿ, ಯಾವ ಥರ ಇದ್ರಿ, ಯಾವ ಥರ ನೀವು ಜೀವನನ ರೂಪಿಸ್ಕೊತಾ ಇದ್ರಿ, ಅಥವಾ ಯಾವ ಥರ ಮಾತಾಡ್ತಾ ಇದ್ರಿ, ಎಲ್ಲವನ್ನು ನೀವು ಬೇರೆಯವರನ್ನು ನೋಡಿ ನೀವು ಬಹುಶಃ ಅದನ್ನು ಫಾಲೋ ಮಾಡ್ತಾ ಇರ್ಬೋದು. ಸೊ ನಿಮ್ಮಲ್ಲೂ ಏನೋ ಒಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನು ಇಲ್ಲಿ ಮರಿಬೇಡಿ. ಓಕೆ, ಕೆಲವರು ಇಲ್ಲಿ ತುಂಬ ಅಡಿಕ್ಷನ್ಸಲ್ಲೂ ಇರಬಹುದು. ಆ್ಯಂಡ್ ಅಡಿಕ್ಷನ್ಸ್ನ ನೀವು ಬಿಡಬೇಕಾಗತ್ತೆ. ತುಂಬ ಟಿ ವಿ ನೋಡೋದು, ಮೊಬೈಲು, ಅಥವಾ ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಅಥವಾ ಬೇರೆಯವ್ರ ಮಾತನ್ನು ಕೇಳೋದು, ಇದನ್ನು ನೀವು ಬಿಡಬೇಕಾಗತ್ತೆ. ಅಥವಾ ಬೇರೆಯವ್ರ ಬಗ್ಗೆ ತಪ್ಪದನ್ನೇ ಯೋಚನೆ ಮಾಡ್ತಾ ಇರೋದು, ಅಥವಾ ನೆಗೆಟಿವೇ ಯೋಚನೆ ಮಾಡ್ತಾ ಇರೋದು, ಅಥವಾ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು, ಕೆಲವೊಂದು ನಿಮ್ಮ ಲೈಫಿಂದ ಹೋಗಬೇಕಾಗಿದೆ. ಅದನ್ನು ರಿಲೀಸ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಕಂಪ್ಲೀಟಾಗಿ ನಂಬಿ ಆ್ಯಂಡ್ ಅದ್ರ ಮೇಲೆ ನೀವು ನಡೀರಿ. ಖಂಡಿತ ನಿಮಗೆ ಇಲ್ಲಿ ಜಯ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಕಾರ್ಡಿಗೆ ಕಾಲಿಂಗ್ ಇದೆ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಮೆಸೇಜ್. ಸೊ ಭಯ ಪಡಬೇಡಿ, ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿರ್ತಾರೆ. ನಿಮ್ಮಿಂದ ಅವರಿಗೆ ತೊಂದರೆ ಆಗಲ್ಲ, ಅವರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಸೊ ಬಹುಶಃ ನೀವು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಕೆಲವೊಂದನ್ನು ಬಿಡ್ತಾ ಇಲ್ಲ. ಸೊ ಅವ್ರಿಗೇನು ತೊಂದರೆ ಆಗಲ್ಲ, ಭಯ ಪಡಬೇಡಿ, ಮುಂದೆ ನುಗ್ಗಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾರಿಗಾರ ಹುಷಾರಿಲ್ಲ ಅಂದ್ರೂ ಅವ್ರು ಹುಷಾರಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೆಲ್ತ್ ವೈಸು ಚೆನ್ನಾಗಿರ್ತಾರೆ. ಸೊ ಡೋಂಟ್ ವರಿ.